ಮೈನಳ್ಳಿಗಿದ್ದ ಕೊಪ್ಪಳಕ್ಕೆ ಬಂದು ಇವಾಗ 8 ವರ್ಷ ಆಯ್ತು. ನಮ್ಮ ಮಕ್ಕಳು ಎಜುಕೇಷನ್ಗೋಸ್ಕರ ಬಂದೀವಿ. ಇಲ್ಲಿ ಬಂದಿಂದ ಅವ್ರ ಎಜುಕೇಷನ್ ಚೆನ್ನಾಗಾಗಿದೆ. ನಮ್ಮ ಮನೆಯ ಜಾಬಿಗೆ ಐತಿ, ನಾ ಬಿಸ್ನೆಸ್ ಮಾಡಕತ್ತೀನಿ. ಅವಾಗ ಬಂದನ್ಕಿನ ಇವಾಗ ಚೆನ್ನಾಗೈತಿ ಲೈಫು. ನನ್ನ ಹೆಸರು ಲೀಲಾವತಿ. ನಮ್ಮ ಮನೆಯವರು ನನ್ನ 3 ಮಕ್ಕಳು. ನಮ್ಮದು ಟೇಸ್ನರಿ ಶಾಪ್ ಐತಿ. ಅದ್ರ ಜೊತೆನ ಶಾಂಭವಿ ಫುಡ್ ಪ್ರಾಡಕ್ಟ್ ಅದನ್ನೊಂದು ಬಿಸ್ನೆಸ್ ಮಾಡ್ಕೊಂಡೈತಿ. ನನ್ನ ಹೆಸರು ಕೊಟ್ರೇಶ್ ಅಂತೇಳಿ. ನನ್ನ ಮದುವೆಯಾಗಿ 15 ವರ್ಷ ಆಯಿತು. ನಾನು ಅಲ್ಟ್ರಾಟೆಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸ್ಯಾಲ್ರಿ ಪ್ರತಿ ತಿಂಗಳು 35ರಿಂದ 40 ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ. ಊರಲ್ಲಿ ಲ್ಯಾಂಡ್ ಇದೆ, ಅಗ್ರಿಕಲ್ಚರು. ಅದರಿಂದ ವರ್ಷಕ್ಕೆ 3ರಿಂದ 4 ಲಕ್ಷ ಆದಾಯ ಬರುತ್ತೆ. ಮೈನಳ್ಳಿ ಒಳಗಿದ್ದ ಬರೀ ಜಮೀನಿಂದ ಅಷ್ಟೇ ಬರ್ತಿತ್ತು. ಅದು ಅವಾಗ ಅಷ್ಟು ಚೆನ್ನಾಗಿ ಬರ್ತಿದ್ದಿಲ್ಲ. ಕೊಪ್ಪಳಕ್ಕೆ ಬಂದಿಂದ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೊಂಟ್ರು. ಇವಾಗ ಬಿಸ್ನೆಸ್ ಚೆನ್ನಾಗೈತಿ. ಬೇರೆ ಬೇರೆ ಬಿಸ್ನೆಸ್ ನಾವು ಯಾವ ಟೈಪ್ ಬಿಸ್ನೆಸ್ ಮಾಡ್ತೀವಿ ಅದರಲ್ಲಿಂದ ಚೆನ್ನಾಗಿ ಇನ್ಕಮ್ ಬರ್ತೈತಿ. ನಾ ಸ್ಟೇಷನರಿ ಶಾಪ್ ಪ್ರಾರಂಭ ಮಾಡಿದ್ದು 2021ರಲ್ಲಿ. ಸಣ್ಣದಾಗಿ ಪ್ರಾರಂಭ ಮಾಡಿದ್ವಿ. ಜಸ್ಟ್ 50 ಸಾವಿರ ರೂಪಾಯಿ ಹಾಕಿ ಪ್ರಾರಂಭ ಮಾಡಿದ್ವಿ. ಬಟ್ಟೆ ಅಂಗಡಿನ ಸ್ಟಾರ್ಟ್ ಮಾಡೋಕ್ಕಂತ ಮಾಡಿದ್ದು ರೀ. ಆದ್ರೆ ಅದು ಬಟ್ಟೆ ಒಳಗೆ ಅಷ್ಟು ಅಲ್ಲ ನಮಗಿಲ್ಲೇ. ಇದು ಸಿಟಿ ಏರಿಯಾ ಆಗುತ್ತಲ್ಲ, ಬಟ್ಟೆದು ಬಿಟ್ಬಿಟ್ಟು ನಾನು ಜೆರಾಕ್ಸ್ ಶಾಪ್ ಮಾಡಿಕೊಂಡು ಬುಕ್ ಸ್ಟಾಲ್ ಮಾಡ್ಕೊಂಡು ಇವಾಗ ನಂದು ಅಂಗಡಿಯಲ್ಲಿ ವ್ಯಾಪಾರ 1000ಲಿಂದ 2000 ಮಟ್ಟ ವ್ಯಾಪಾರ ಆಗುತ್ತೆ. ಏನಿದ್ರು ಸ್ವಂತ ನಾನೇ ಮಾಡ್ಬೇಕನ್ನೋದು ನನಗೆ ಅದೊಂದು ಛಲ ಭಾಳ ಐತಿ. ಕೊಟ್ಟಾಗ ನಾ ಕೈ ಚಾಚಿಸ್ಕೋಬೇಕನ್ನೋದು ನಂಗೆ ಅದೊಂದು ಸ್ವಾಭಿಮಾನ ಜಾಸ್ತಿ ಐತಿ. ಎಲ್ಲೇ ಆಯ್ತು ಅದ್ರ ಜೊತೆ ಶಾಂಭವಿ ಫುಡ್ ಪ್ರಾಡಕ್ಟ್ ಅಂತಂದು ಅದನ್ನೊಂದು ಚಲೋ ಮಾಡಿದ್ದೀನಿ. ಅದು ಈ 1 ತಿಂಗಳಾಯ್ತು. 1000 ರೂಪಾಯಿ ಬರತೈತಿ. ಅಕ್ಕಪಕ್ಕನೂ ಬಿಸ್ನೆಸ್ ಮಾಡೋರು ಅದಾರ, ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಅವರು ಸ್ವತಃ ಟ್ಯೂಷನ್ ಹೇಳ್ತಾರೆ ಮಕ್ಕಳಿಗೆ. ಅವರು ಒಂಥರ ಇದು ಇನ್ಸ್ಪಿರೇಷನು. ಆಮೇಲೆ ನಮ್ಮ ಇನ್ನೊಂದು ಸ್ವಲ್ಪ ಆಚೆ ಕಡೆ ಆಜು ಮನೆ ಇರೋದಾರ, ಅವರು ಬ್ಯೂಟಿ ಪಾರ್ಲರ್ ಮಾಡ್ತಾರೆ. ಏನೋ ಅಲ್ಲಿ ಹೆಣ್ಮಕ್ಳು ಸ್ವತಃ ತಾವಾಗಲೇ ದುಡಿದು ಸ್ವಲ್ಪ ಮನೆ ನುಗ್ಗಿಸ್ಕೊಂತ ಇರಬೇಕು. ಏನು ಸೇವ್ ಮಾಡಿಲ್ಲ ಊರಲ್ಲಿ. ಇಲ್ಲಿ ಬಂದಮ್ಯಾಗ ಎಲ್ಲ ಸೇವ್ ಮಾಡಿದ್ದು. ಇಲ್ಲಿ ಕೊಪ್ಪಳ ಬಂದಮ್ಯಾಗ ಒಂಥರ ನಮ್ಮ ನಮ್ಮ ಪರಿಚಯದವರು ಎಲ್ಲ ಹೇಳಿದರು, ಈ ಥರ ಸ್ಕೀಮ್ ಇದ್ದಾವೆ ಮಾಡಿ ಅಂಥೇಳಿ. ಇಲ್ಲಿ ಬಂದಮ್ಯಾಗ ಚಿಟ್ ಫಂಡ್ಸ್ ಮಾಡಿದ್ವಿ. ಅವು ನನ್ನ ಹೆಸರಲ್ಲೇ, ನನ್ನ ಮಿಸ್ಸಸ್ ಹೆಸರಲ್ಲೇ ಮಂತ್ಲಿ 38 ಸಾವಿರ ರೂಪಾಯಿ ಚಿಟ್ ಫಂಡ್ಸ್ ಕಟ್ತಾಯಿದ್ವಿ. ಆಮ್ಯಾಗೆ ಬಜಾಜ್ EMI 3800 ರೂಪೀಸ್ ಮಂತ್ಲಿ ಕಟ್ತಾಯಿದ್ದೀನಿ. ನಾನು ನಮ್ಮ ಮನೆಯವರು ಚೀಟ್ಸ್ ಫಂಡ್ಸ್, ಆಮೇಲೆ ಪೋಸ್ಟ್ ಆಫೀಸು, LIC ಇಬ್ಬರು ಕೂಡ ಸೇರ್ ಮಾಡ್ತೀವಿ. ಅಂದರೆ ಚೀಟ್ಸ್ ಫಂಡ್ಸ್ ಅಂದರೆ ಅವರು ಡೈಲಿ ನನ್ನ ಹತ್ರ ಪಿಕ್ನಿಕ್ ಬರ್ತಿದ್ರು. ಮೇಡಮರ್ ನಾವು ಹಿಂಗೆ ಓಪನ್ ಮಾಡೀವಿ, ಚೀಟ್ಸ್ ಫಂಡಿಂದ ಓಪನ್ ಮಾಡೀವಿ. ಅವ್ರ ಅಧ್ಯಕ್ಷರು ನನಗೆ ಭಾಳ ಕ್ಲೋಸ್. ಆನ್ಲೈನ್ ಸ್ಕೀಮ್ನಲ್ಲಿ ಸೇವ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅದು ಗೊತ್ತಿರಲ್ಲ. ರೀಸೆಂಟಾಗಿ ನನ್ನ ಫ್ರೆಂಡೂ ಆನ್ಲೈನ್ ಸ್ಕೀಮ್ನಲ್ಲಿ ಅಮೌಂಟು ಹಾಕಿದ್ದ. ಅದು ಭಾಳ ಫ್ರಾಡ್ ಆಗಿದೆ. ಅದು ಅಂದರೆ ಗೊತ್ತಿರಲ್ವಲ್ಲ. ಇಲ್ಲಿ ಲೋಕಲ್ ಆದರೆ ಲೋಕಲ್ ಫೈನಾನ್ಸ್ ಇರುತ್ತೆ, ಆಮೇಲೆ ಬ್ರಾಂಚ್ ಇರುತ್ತೆ, ಏನಾದರೂ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಆನ್ಲೈನಲ್ಲಿ ಕೇಳಲಿಕ್ಕಾಗಲ್ಲ. ನನಗೆ ಮನೆಯಲ್ಲಿ ಸಡನ್ ಅಮೌಂಟ್ ಬೇಕಂದರೆ ನಾನು ನಮ್ಮ ಮಿಸ್ಸಸ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಅವಳು ಹೊಂದಿಸಿದ್ರೆ ಪರವಾಗಿಲ್ಲ, ಓಕೆ. ಇಲ್ಲಾಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳ್ತೀನಿ. ಅದು ಸಿಗಲಿಲ್ಲ ಅಂದರೆ ನಾನು ಟ್ರಾನ್ಸ್ಪೋರ್ಟ್ನಲ್ಲಿ ಕೇಳ್ತೀನಿ. ಅದು ಕೊಡ್ತಾರೆ ಅವರು. ಅಂದರೆ 10,000 20,000 ಬೇಕಂದರೆ ಕೊಡ್ತಾರೆ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೊಡ್ತಾರೆ. ಅದು ಆಗಲಿಲ್ಲ ಅಂದರೆ ನನ್ನ FD ಬ್ಯಾಂಕಲ್ಲಿ ಸೇವ್ ಮಾಡಿದ್ದೀನಲ್ಲ, ಅದು ರಿಲೀಸ್ ಮಾಡ್ಕೊಂಡು ನಾನು ಯೂಸ್ ಮಾಡ್ತೀನಿ. ನಾನು ಮಂತ್ಲಿ ಎಲ್ಲ ಸೇವ್ ಮಾಡಿ ಸ್ವಲ್ಪ ಉಳಿದಿದ್ದು ಅಮೌಂಟಲ್ಲಿ ನಾನು ನನ್ನ ಮಕ್ಕಳಿಗೆ ಖುಷಿಗೋಸ್ಕರ ನಾನು ಹೊರಗಡೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅಂದರೆ ಫ್ರೀ ಇದ್ದಾಗೆ, ಅಂದರೆ ನನ್ನ ಮಕ್ಕಳು ಸ್ಕೂಲ್ ಫ್ರೀ ಇದ್ದಾಗೆ, ರಜೆ ಬಿಟ್ಟಾಗೆ ಮಂತ್ಲಿ ಹೊರಗಡೆ ಟ್ರಿಪ್ ಹೋಗಿ ಬರ್ತೀವಿ ಅಷ್ಟೇ.
ಇವಾಗ ಇದನ್ನೆಲ್ಲ ಜೊತೆ ನಮ್ಮ ಮನೆಯವ್ರು ಗಾಡಿ ತೊಗೋಬೇಕನ್ನತ್ತಾರ, ಲಾರಿ. ಇಷ್ಟು ದಿವಸ ನಾ ಸ್ವಂತ ಹೇಳ್ತಿದ್ದೆ ತಗೋರಿ, ಮತ್ತೊಬ್ರ ಕೈ ಬೇಡ, ಲಾರಿ ತೊಗೊಳಕ್ಕೆ ಅಮೌಂಟ್ ಭಾಳ ಆಗುತ್ತಲ್ಲ, ಸ್ವಲ್ಪ ಎಲ್ಲಾರ ಫೈನಾನ್ಸ್. ನಾನು ಮುಂದೆ 5 ವರ್ಷ ಆದಮೇಲೆ, ಅಂದರೆ ನನ್ನ ಮಕ್ಕಳು ದೊಡ್ಡವಾದ್ಮೇಲೆ, ನಾನು ನಮ್ಮ ಮಿಸ್ಸಸ್ಸು ನನ್ನ ಸ್ವಂತ ಊರಲ್ಲಿ ಹೋಗಿ ಜಮೀನು, ನಮ್ಮ ಸ್ವಂತ ಜಮೀನಿದ್ದಾವೆ, ಆ ಜಮೀನಲ್ಲೇ ವ್ಯವಸಾಯ ಮಾಡಿಕೊಂಡು ಫಾರ್ಮರ್ಸ್ ಮಾಡಿಕೊಂಡು ಅಲ್ಲೇ ಸ್ವಂತ ಮಾಡಿಕೊಂಡು ಅಲ್ಲೇ ಇರಬೇಕು ಅನ್ನೋ ಫ್ಯೂಚರ್ ಪ್ಲ್ಯಾನ್ ಇದೆ. ಬಟ್ ಅಲ್ಲಿ ಇರೋಕ್ಕೆ ಒಂದು ಕಾರಣ ಅಂದರೆ ನಮ್ಮ ಹತ್ರದವರು, ನಮ್ಗೆ ಗೊತ್ತಿರೋರು ಇರ್ತಾರೆ ಅಂದರೆ ಒಂಥರ ಸ್ಟ್ರೆಂತ್ ಅಲ್ಲಿದ್ದರೆ.